ಓ ಮದನಾರಿ ಮನಸ್ಸು ಜಾರಿ. ಸೀರಿಯಲ್ ಇಂದ ನೀವು ಎಂಟ್ರಿ ಕೊಟ್ರಿ ಸಿನಿ ಜರ್ನಿಗೆ, ಹೇಗೆ ಹೋಗ್ತಾ ಇದೆ ಲೈಫ್? ಫಸ್ಟ್ ಹೆಜ್ಜೆ ಇಟ್ಟಿದ್ದು ಸೀರಿಯಲ್ ಇಂದ. ಮೊದಲನೇ ಸಿನಿಮಾ ನನ್ನ ಕೈ ಹಿಡಿತು. ಸಿನಿಮಾದಲ್ಲೂ ಆಕ್ಟ್ರೆಸ್, ರಿಯಲ್ ಲೈಫ್ ಅಲ್ಲೂ ಆಕ್ಟ್ರೆಸ್. ಸೀರಿಯಲ್ ಅಲ್ಲಿ ನಾನು ಸೀರಿಯಲ್ ಸ್ಟಾರ್ ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ಫಸ್ಟ್ ಸಿನಿಮಾದಲ್ಲಿ ನನಗೆ ಸಿನಿಮಾ ಹುಚ್ಚಿ ನಾನು. ಈ ಸಿನಿಮಾದಲ್ಲಿ ನಾನು ನಿಜವಾಗ್ಲೂ ಹೀರೋಯಿನ್ ಆಗಿದ್ದೀನಿ. ಈ ಸಿನಿಮಾದಲ್ಲಿ ಅವ್ರು ಕರಾಟೆ, ನೀವು ಆಕ್ಟ್ರೆಸ್, ಜೊತೆಗೆ ಗರುಡಾರಾಮ್ ಅವರು ವಿಲ್ಲನ್. ಹೇಗೆ ಅದನ್ನ ಅವ್ರು ಉದ್ದಕ್ಕೆ ಇವಾಗ ಅವ್ರು ಮಾತಾಡ್ತಾರೆ ಹಿಂಗ್ ಮಾತಾಡ್ಬೇಕು, ಇವ್ರು ಹಿಂಗೆ ಹೆಲೋ ಅಂತ ಹೇಳ್ಬೇಕು. ಅಷ್ಟು ಡಿಫ್ರೆನ್ಸ್ ಇರೋ ಒಬ್ಬ ಮನುಷ್ಯ ಕರಾಟೆ ಮೂಲಕ ಅವರಿಬ್ರು ಮಧ್ಯೆ ಹೇಗ್ ಫೈಟಿಂಗ್ ಆಗುತ್ತೆ ಅನ್ನೋದೇ ಒಂದ್ ಸಿನಿಮಾ. ಬಾಲಿವುಡ್ಗೆ ಮಲೈಕಾ ಅರೋರಾ ಆದ್ರೆ, ನಮ್ಮ ಸ್ಯಾಂಡಲ್ವುಡ್ಗೆ ಮಲೈಕಾ ವಸುಪಾಲ್ ಇದ್ದಾರೆ. ಸದ್ಯಕ್ಕೆ ವಿದ್ಯಾಪತಿ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರುವಂಥದ್ದು, ಇನ್ನೇನು ರಿಲೀಸ್ಗೆ ರೆಡಿ ಆಗಿರುವಂಥದ್ದು. ಏಪ್ರಿಲ್ ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಇವತ್ತೊಂದು ಸಾಂಗ್ ಕೂಡ ಬಿಟ್ಟಿರುವಂಥದ್ದು. ಅವ್ರನ್ನೇ ಮಾತಾಡ್ಸೋಣ. ಇಲ್ಲೇ ಕೂತಿದ್ದಾರೆ ಮದನಾರಿ. ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ. ಒಂದಷ್ಟು ಸಿನಿಮಾ ಇತ್ತು, ಸೀರಿಯಲಿಂದ ನೀವು ಎಂಟ್ರಿ ಕೊಟ್ರಿ ಸಿನಿ ಜರ್ನಿಗೆ, ಹೇಗೆ ಹೋಗ್ತಾ ಇದೆ ಲೈಫು? ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಫಸ್ಟ್ ಹೆಜ್ಜೆ ಇಟ್ಟಿದ್ದು ಸೀರಿಯಲ್ಲಿಂದ. ಸೀರಿಯಲ್ ತುಂಬ ಚೆನ್ನಾಗಿ ಓಡ್ತು, ಸೂಪರ್ ಹಿಟ್ ಆಯಿತು. ಅದಾದಮೇಲೆ ಮೊದಲನೇ ಸಿನಿಮಾ ನನ್ನ ಕೈ ಹಿಡಿತು, ತುಂಬ ಸೂಪರ್ ಡೂಪರ್ ಹಿಟ್ ಆಯಿತು. ಇವಾಗ ವಿದ್ಯಾಪತಿ ಬಂದಿದೆ. ಸೊ ನನಗೋಸ್ಕರ, ಹೀರೋಯಿನ್ಗೋಸ್ಕರ ಒಂದು ಸಾಂಗ್ ಅಂತ ಕೊಟ್ಟಿದ್ದಾರೆ, ಮದನಾರಿ. ಅಂದರೆ ಸೂಪರ್ ಸ್ಟಾರ್ ವಿದ್ಯಾ ನನ್ನ ಹೆಸರು, ಅದರಲ್ಲಿ ಅವಳು ಸೂಪರ್ ಸ್ಟಾರ್ ಆಗಿರ್ತಾಳೆ ಸಿನಿಮಾದಲ್ಲಿ. ಶೀಸ್ ಅ ಸೂಪರ್ ಸ್ಟಾರ್ ಆ್ಯಕ್ಟರ್, ಸೂಪರ್ ಸ್ಟಾರ್ ಆಗಿರ್ತಾಳೆ. ಸೊ ಅವಳ ಲೈಫ್ ಹೇಗೆ, ಅವಳಿಗೆ ಏನೇನು ಆಸೆಗಳಿರುತ್ತೆ, ಅದ್ರ ಜೊತೆಗೆ ಒಂದು ಆ್ಯಕ್ಷನ್ ಕಾಮಿಡಿ ಜೊತೆ ಇರೋ ಒಂದು ಸಿನಿಮಾ ವಿದ್ಯಾಪತಿ. ಈ ಹಿಂದೆ ಸಹ ನೀವು ಕಾಮಿಡಿ ಜಾನರಲ್ಲಿ ಒಂದು ಸಿನಿಮಾ ಬಂದಿತ್ತು, ಉಪಾಧ್ಯಕ್ಷ. ಈಗಲೂ ಸಹ ಅದೇ ಜಾನರ್, ಅಂದರೆ ವಿಭಿನ್ನ ಕಥಾಹಂದರ ಒಟ್ಟಿಗೆ ಬರ್ತಿರೋವಂಥದ್ದು. ಯಾವ ರೀತಿ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು? ಇವಾಗ ಉಪಾಧ್ಯಕ್ಷ ನೋಡಿದ್ರೆ ಅದು ಒಂದು ಆ್ಯಕ್ಷನ್ ಇರಲಿಲ್ಲ, ಅದು ಬರೀ ಕಾಮಿಡಿ ಮತ್ತು ರೊಮ್ಯಾನ್ಸ್ ಇರೋ ಒಂದು ಕಂಟೆಂಟ್ ಸಿನಿಮಾ ಆಗಿರೋದು. ಬಟ್ ವಿದ್ಯಾಪತಿ ಇವಾಗ ಗರುಡಾರಾಮ್ ಸರ್ ಇದ್ದಾರೆ, ರಂಗಾಯಣ್ ರಘು ಸರ್ ಇದ್ದಾರೆ. ಇಟ್ಸ್ ಅ ಗುಡ್ ಸ್ಟಾರ್ ಕಾಸ್ಟ್ ಅಗೇನ್. ಆಮೇಲೆ ಒಳ್ಳೆ ಪ್ರೊಡಕ್ಷನ್ ಹೌಸ್ ಇರ್ಬೋದು. ಇವಾಗ ನೀವು ಗರುಡಾರಾಮ್ ಸರ್ ಹಾಗೆ ನಮ್ಮ ನಾಗಭೂಷಣ್ ಸರ್ನ ನೋಡಿದ್ರೆ ಡಿಫ್ರೆಂಟ್ ಪರ್ಸ್ನಾಲಿಟೀಸ್, ಹೈಟ್, ಲುಕ್ಸ್ ಎಲ್ಲ ಇರ್ಬೋದು. ಸೊ ಅವರಿಬ್ಬರು ಮಧ್ಯೆ ಇರೋ ಒಂದು ಕರಾಟೆ ಎಸೆನ್ಸ್ ಇಟ್ಕೊಂಡು ವಿಭಿನ್ನವಾಗಿರೋ ಒಂದು ಕತೆ, ಒಂದು ಸೂಪರ್ ಸ್ಟಾರ್ ಇರ್ತಾಳೆ, ಇವನೊಬ್ಬ ಕಾಮನ್ ಮ್ಯಾನು, ಗರುಡಾರಾಮ್ ಸರು, ಕರಾಟೆ ಎಸೆನ್ಸು, ಆ್ಯಕ್ಷನ್ನು, ಕಾಮಿಡಿ, ಇದೆಲ್ಲ ನೋಡಿದ್ರೆ ಒಂದು ಹಾಲಿವುಡ್ ಸ್ವಲ್ಪ ಟಚ್ ಇರ್ಬೋದು, ಆ ಥರ ಒಂದು ಕತೆ ಇದೆ ಇದು ಆ್ಯಕ್ಚುಲಿ. ಸೊ ಅದೊಂದು ಅದರೆಲ್ಲ ಎಸೆನ್ಸ್ನ ತೊಗೊಂಡು ಒಂದು ತುಂಬ ಒಳ್ಳೆಯದು ನಮ್ಮ ಧನಂಜಯ್ ಸರ್ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋ ವಿದ್ಯಾಪತಿ ಏಪ್ರಿಲ್ 10ಕ್ಕೆ ತೆರೆ ಮೇಲೆ ಬರ್ತಾ ಇದೆ. ಸಿನಿಮಾದಲ್ಲೂ ಆ್ಯಕ್ಟ್ರೆಸ್ಸೇ, ರಿಯಲ್ ಲೈಫಲ್ಲೂ ಆ್ಯಕ್ಟ್ರೆಸ್ಸೇ. ಆ್ಯಕ್ಚುಲಿ ನನ್ನ ಡ್ರೀಮ್ ಇದ್ದಿದ್ದು, ನಾನು ಚಿಕ್ಕ ಹುಡುಗಿಯಿಂದ ನಂಗೆ ಆ್ಯಕ್ಟ್ರೆಸ್ ಆಗಬೇಕು ಅಂತ. ಅದು ಬಿಟ್ಟರೆ ನಂಗೆ ಬೇರೆ ಏಮ್ ಇರಲಿಲ್ಲ. ನಾನು ಓದಿದ್ದೆಲ್ಲ ನಮ್ಮ ತಂದೆ ತಾಯಿಗೋಸ್ಕರ, ಇಂಜಿನಿಯರಿಂಗ್ ಮುಗಿಸಿದ್ದು ಅವ್ರಿಗೋಸ್ಕರ ನಾನು. ಸೊ ಸೀರಿಯಲಲ್ಲಿ ನನ್ನ ಪಾತ್ರ ಯಾರು ನೋಡಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ, ನಾನು ಸೀರಿಯಲ್ ಸ್ಟಾರ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಆ ಸೀರಿಯಲಲ್ಲಿ ನನ್ನ ಪಾತ್ರ ಹಾಗಿದ್ದಿತ್ತು. ಫಸ್ಟ್ ಸಿನಿಮಾದಲ್ಲಿ ನನಗೆ ಸಿನಿಮಾ ಹುಚ್ಚಿ ನಾನು. ಸಿನಿಮಾ ಅಂದರೆ ತುಂಬ ಇಷ್ಟ, ಬರೀ ಸಿನಿಮಾಗಳನ್ನೇ ನೋಡ್ತಾ ಇರ್ತೀನಿ. ಉಪಾಧ್ಯಕ್ಷದಲ್ಲಿ ಈ ಸಿನಿಮಾದಲ್ಲಿ ನಾನು ನಿಜವಾಗ್ಲೂ ಹೀರೋಯಿನ್ ಆಗಿದ್ದೀನಿ. ಸೊ ಆ ಜರ್ನಿ ನನಗೆ ಆ್ಯಕ್ಚುಲಿ ತುಂಬ ಖುಷಿ ಕೊಡುತ್ತೆ. ನನ್ನ ಆಸೆಗಳು ಏನೇನಂತ ಅದೆಲ್ಲ ದೇವರು ಒಂದೊಂದಾಗಿ ಈಡೇರಿಸ್ತಾ ಇದ್ದಾನೆ ಅಂತ ನಂಗೆ ಅನಿಸುತ್ತೆ. ಅಲ್ಲಿರುವಂಥ ಸೂಪರ್ ಸ್ಟಾರ್ ಆ್ಯಕ್ಟ್ರೆಸ್ ಈ ಕಡೆ ಕರಾಟೆ ಕಲಿಯಕ್ಕೆ ಬಂದಿರೋಂಥ ನಾಗಭೂಷಣ್ ಅವ್ರಿಗೆ ಬೀಳೋದು ಹೇಗೆ? ಅದೇ ಒಂದು ಬೀಳ್ಸ್ಕೊಂಡ್ಬಿಡ್ತಾರೆ. ಆದರೆ ನಾನು ದಾವಣಗೆರೆ ಹುಡುಗಿ ಆಗಿರೋದ್ರಿಂದ ವಿದ್ಯಾ ಬೆಣ್ಣೆ ಥರ ಇರ್ತಾಳೆ. ಅವ್ರು ಮಾಡೋ ಒಂದು ಸ್ವಲ್ಪ ಆಟಗಳಿಗೆ ಮಿರ್ಚಿನೂ ಹಾಕ್ತೀನಿ. ಆಮೇಲೆ ಒಂದು ಸ್ವಲ್ಪ ಅವ್ರು ರಾಂಗಾಗಿ ಒಂದು ಸ್ವಲ್ಪ ಜಗಳಗಳಿದೆ, ಒಂದೇ ಗಂಡ ಹೆಂಡತಿ ಮಧ್ಯ ಏನೇನೋ ಒಂದು ಇರುತ್ತೆ. ವಿದ್ಯಾಪತಿ ಆಗಿರೋದ್ರಿಂದ ಅದೊಂದು ಮಧ್ಯದಲ್ಲಿ ಒಂದು ಸೂಪರ್ ಸ್ಟಾರ್ ಆಗಿರ್ತಾಳೆ, ಆ ಡಿಫ್ರೆನ್ಸಸ್ ಇರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ರೆ. ಬಟ್ ಮೇಜರ್ಲಿ ನನಗೆ ವರ್ಕ್ ಇಲ್ಲ ಆಗೋದು ಅಂದರೆ ಆ್ಯಕ್ಷನ್ ಮತ್ತು ಕಾಮಿಡಿ ಅಂತ ನನಗನ್ಸುತ್ತೆ. ಈ ಮಲೈಕಾ ಅಂತ ಹೆಸರು ಕೇಳಿದ ತಕ್ಷಣ ಎಷ್ಟೋ ಜನ ಕನ್ಫ್ಯೂಸ್ ಆಗಿದ್ದು ಉಂಟು. ಬಾಲಿವುಡ್ ಮಲೈಕಾನ ಹೇಗೆ ಅಂತ ಈಗಲೂ ಸಹ ಕೆಲವೊಬ್ರು ಕೇಳ್ತಿರ್ತಾರೆ. ವಸುಪಾಲ್ ಅನ್ನೋವಂಥದ್ದು ಬಂದಾದ್ಮೇಲೆ ಓ ನಮ್ಮ ಕನ್ನಡದವರು ಅಂತ ಹೇಳ್ತಾರೆ. ನಿಮ್ಮ ಹತ್ರ ಬಂದು ಏನಾದರೂ ಆ ರೀತಿ ನೀವು ಕೇಳ್ಪಟ್ಟಿದ್ದೀರಾ? ನನಗೆ ಜನ ಅಂದ್ಕೊಳ್ಳೋದು ನಾನು ನಾರ್ತಿ ಅಂತ ಅನ್ಕೋತಾರೆ. ಅಂದರೆ ನಾನು ಅಲ್ಲಿಂದ ಬಂದಿದ್ದೀನಿ, ಇಲ್ಲ ಅಲ್ಲಿಂದ ಕರ್ಸ್ಕೊಂಡಿದ್ದಾರೆ ಹೀರೋಯಿನ್ನ, ಕನ್ನಡನೇ ಬರಲ್ಲ. ಆಮೇಲೆ ಫಸ್ಟ್ ಸಿನಿಮಾ ಆದಮೇಲೆ ಎಲ್ಲ ಇಂಟರ್ವ್ಯೂಸ್ ಎಲ್ಲ ಕೊಟ್ಟ ಮೇಲೆ ಅವ್ರಿಗೆ ಗೊತ್ತಾಯ್ತು, ಓಕೆ ಇವಳು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ, ಇವ್ರು ಕನ್ನಡ ಮಾತಾಡೋಕ್ಕೆ ಬರುತ್ತೆ, ಇವ್ರು ಕನ್ನಡದವರು ಅಂತ. ಆ್ಯಕ್ಚುಲಿ ನಾನು ದಾವಣಗೆರೆಯವಳು. ನಾನು ಬೇಸಿಕ್ಲಿ ದಾವಣಗೆರೆಯಲ್ಲೇ ಹುಟ್ಟು ಬೆಳೆದಿದ್ದು, ಓದಿದ್ದೆಲ್ಲ ಅಲ್ಲೇ. ಇವಾಗ ಇಲ್ಲಿ ಶಿಫ್ಟ್ ಆಗಿರೋದು. ಸೊ ಹೌದು, ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಆಮೇಲೆ ನಾನು ನಾರ್ತಿ ಥರ ಕಾಣಿಸ್ತೀನಿ ಮೋಸ್ಟ್ಲಿ ಕಲರ್ ಇದಕ್ಕೆ ಅಂತ ಅನಿಸುತ್ತೆ. ನೀವು ತುಂಬ ಬೆಳಗಿದ್ದೀರಾ, ಆ ಕಡೆಯವ್ರು ಇರ್ಬೋದು ನೀವು ಅಂತ ಹಿಂದಿಯಲ್ಲಿ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾರೆ, ಇಂಗ್ಲೀಷಲ್ಲಿ ನಾನು ಕನ್ನಡದಲ್ಲಿ ಮಾತಾಡಿದಾಗ ಓಕೆ ಅವ್ರಿಗೆ ಗೊತ್ತಾಗುತ್ತೆ. ಇದು ದಾವಣಗೆರೆಯಿಂದ ಅದಿತಿ ಪ್ರಭುದೇವ್ ಅವರು ಸಹ ಇದ್ದಾರೆ. ಅವರು ಸೇಮ್ ಆಲ್ಮೋಸ್ಟ್ ನಿಮ್ಮ ಫೇರ್ ಆ ಸ್ಕಿನ್ನೇ ಇರೋವಂಥದ್ದು. ಈಗ ನೀವು ಒಂದಷ್ಟು ಸಿನಿಮಾಗಳ ಬ್ರೇಕ್ ಅವ್ರು ತೊಗೊಂಡಿದ್ರು, ಮತ್ತೆ ಕಮ್ ಬ್ಯಾಕ್ ಮಾಡಿರೋವಂಥದ್ದು. ಈಗ ನೆಕ್ಸ್ಟ್ ನೀವು ದಾವಣಗೆರೆ ಹೀರೋಯಿನ್ ಆಗ್ತಾ ಇದ್ದೀರಾ, ಯಾಕಂದರೆ ಆಲ್ರೆಡಿ
ಹಿಟ್ ಸಿನಿಮಾ ಉಪಾಧ್ಯಕ್ಷ ಇನ್ನೂ ಸಹ ಅದು ಓಡ್ತಿರೋ ಅಂಥದ್ದು, ಜೊತೆಗೆ ಒಂದಷ್ಟು ಟೆಲಿವಿಷನಲ್ಲಿ ಸಹ TRP ತುಂಬ ಚೆನ್ನಾಗಿ ಬಂದಿದೆ. ಅದು ತುಂಬ ಖುಷಿ ಇದೆ ನನಗೇನೆ ಅಂದರೆ ಒಂದು ಹೀರೋಯಿನ್ಗೆ ಒಂದು ಮೊದಲನೇ ಹಿಟ್ಟು ಸಿಗೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಯಾಕಂದರೆ ಅದರಿಂದ ಅವಳ ಮುಂದಿನ ಜರ್ನಿ ಹೇಗಿರುತ್ತೆ ಅನ್ನೋದು ಪೋಟ್ರೆ ಆಗುತ್ತೆ. ಅದೊಂದು ಖುಷಿ ನಂಗೆ ಸಿಕ್ಕಾಪಟ್ಟೆ. ಹಾಗೆ ಅದಿತಿ ಪ್ರಭುದೇವ ಮ್ಯಾಮ್ ಅಂತೂ ನನಗೆ ತುಂಬಾ ಇಷ್ಟ. ನಾವು ತುಂಬ ಫ್ರೆಂಡ್ಸ್ ಥರ ಅವ್ರು ನನ್ನ ಮಾತಾಡಿಸ್ತಾರೆ. ನನಗೆ ಸಿನಿಮಾ ರಿಲೀಸ್ ಆದಾಗ ಅವ್ರು ನನಗೆ ಹೆಲ್ಪ್ ಮಾಡಿದ್ದಾರೆ. ಟೀಸರ್ ಲಾಂಚ್ಗೆಲ್ಲ ಬರ್ತಾ ಇರ್ತಾರೆ. ಸೊ ಆ್ಯಸ್ ಅ ವಿಮೆನ್ ಐ ಲೈಕ್ ಹರ್ ಅ ಲಾಟ್. ಶಿ ಆಸ್ ಅಂದರೆ ಅವರು ತುಂಬ ಕಷ್ಟಪಟ್ಟು, ನಮಗೆ ಬ್ಯಾಕ್ಗ್ರೌಂಡ್ ಇಲ್ಲ, ನಾವೇನೇ ಅಂದರೂ ನಾವು ಕಷ್ಟಪಟ್ಟು ಇಲ್ಲಿಗೆ ಬರಬೇಕು. ಬ್ಯಾಕ್ಗ್ರೌಂಡ್ ಇಲ್ಲ, ಏನು ಅವಕಾಶ ಸಿಗುತ್ತೆ ಅದನ್ನ ಉಪಯೋಗಿಸ್ಕೊಂಡು ನಾವು ಸಿನಿಮಾ ಮಾಡಬೇಕು ಬಿಟ್ಟರೆ ಹೊರತು ಇನ್ಯಾರು ನಮಗೆ ಬೆನ್ನು ತಟ್ಟಿ ನೀವು ಇದನ್ನು ಮಾಡಿ ಅನ್ನೋದು ಯಾರೂ ಇಲ್ಲ. ಸೊ ಆ ವಿಷಯದಲ್ಲಿ ಐ ಆಮ್ ವೆರಿ ಗ್ರೇಟ್ಫುಲ್. ಒಳ್ಳೆ ಪ್ರೊಡಕ್ಷನ್ ಟೀಮ್ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಡಾಲಿ ಪಿಕ್ಚರ್ಸು ಕೂಡ ಒಂದು ಒಳ್ಳೆ ಪ್ರೊಡಕ್ಷನ್ ಟೀಮು. ಮುಂದೆ ಮಾಡ್ತಿರೋ ಸಿನಿಮಾಗಳು ಕೂಡ ಒಳ್ಳೆ ಪ್ರೊಡಕ್ಷನ್ ಟೀಮ್ ಜೊತೆ ಕೆಲಸ ಮಾಡ್ತೀನಿ ಅನ್ನೋ ಖುಷಿ ಇದೆ. ಆ್ಯಸ್ ಅ ಆ್ಯಕ್ಟ್ರೆಸ್ ಆಗಿ ಸ್ಟ್ರಗ್ಲಿಂಗ್ ಡೇಸ್ ಇತ್ತಾ ನಿಮಗೂ ಅಂತ? ಸ್ಟ್ರಗ್ಲಿಂಗ್ ಡೇಸ್ ಅಂದರೆ ನಾನು ಸೀರಿಯಲ್ ಸಿಗೋಕ್ಕಿಂತ ಮುಂಚೆ ನನಗೆ ಕಾಲ್ಸ್ ಬರ್ತಾಯಿತ್ತು. ಅಂದರೆ ನಾನಾಗಿ ನಮ್ಮಮ್ಮ ಹೇಳಿದ ಒಂದು ನೀನು ಹಿಂದೆ ಹೋಗೋ ಹಾಗಿಲ್ಲ ಇಂಡಸ್ಟ್ರಿಯಲ್ಲಿ. ಅದೇ ತಾನಾಗೆ ನಿನ್ನ ಕರೆದ್ರೆ, ಕಲೆ ನಿನ್ನ ಕರೆದ್ರೆ ನೀನು ಹೋಗು. ಬಿಕಾಸ್ ಎಲ್ಲರಿಗೂ ಕಲೆ ಹಂಗೆ ಕರೆಯಲ್ಲ. ಆಪರ್ಚುನಿಟಿ ಒಬ್ಬೊಬ್ಬರು ಅವರೇ ಹುಡ್ಕೋತಾರೆ. ನನಗೆ ಕಾಲ್ ಬಂತು. ನಾನಂದರೆ ಇನ್ನು ಕಾಲ್ ಬಂದಮೇಲೂ ನಾನು ಇಗ್ನೋರ್ ಮಾಡಿದ್ರೆ ಅದು ನನ್ನ ತಪ್ಪಾಗುತ್ತೆ. ಸೊ ನಾನು ಆಡಿಷನ್ಸ್ ತಾನೇ ಅವ್ರು ಕೇಳ್ತಿರೋದು ಅಂದ್ಬಿಟ್ಟು ಒಂದು 3-4 ಆಡಿಷನ್ಸ್ ಕೊಟ್ಟು. ಬಟ್ ನನಗೆ ಸ್ಟ್ರಗಲ್ ಆಗಿದ್ದು, ನಾನು ಸೀರಿಯಲ್ ಒಪ್ಕೊಂಡ್ಮೇಲೆ ಒಂದು ಮೇಜರಾಗಿ ಆಕ್ಸಿಡೆಂಟ್ ಆಗೋಯ್ತು ನನಗೆ. ಸೀರಿಯಲ್ ಮಾಡುವಾಗ ಸೀರಿಯಲಲ್ಲೇ ಹಿಂಗೆ ಡ್ರೈವ್ ಮಾಡ್ತಾ ಬಿದ್ದುಬಿಟ್ಟೆ ನಾನು 2 ವೀಲರಿಂದ. ಲೆಫ್ಟ್ ಸೈಡ್ ಫುಲ್ ನಾನು ಸ್ಕ್ರ್ಯಾಪ್ ಆಗೋಗಿತ್ತು. ಫುಲ್ ಏನು ರಕ್ತ ಹಂಗೆ ಸೋರ್ತಾ ಇತ್ತು. ಒಂದು 20 ಡೇಸ್ ನಾನು ರಕ್ತ ಸುರಿಸ್ಕೊಂಡೇ ಕೆಲಸ ಮಾಡಿರೋದಿದೆ ಸೀರಿಯಲ್ಗೆ. ನನಗೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಐ ಥಿಂಕ್ ಐ ಆಮ್ ಆ್ಯಕ್ಚುಲಿ ಪ್ರೌಡ್ ಆಫ್ ಮೈ ಸೆಲ್ಫ್. ಬಿಕಾಸ್ ಆ ಟೈಮಲ್ಲಿ ತುಂಬ ಸ್ಟ್ರಗಲ್. ನಮ್ಮ ಅಪ್ಪ ಅಮ್ಮಗೆ ನಾನು ಒಬ್ಬಳೇ ಮಗಳು ಬೇರೆ. ಆ ಟೈಮಲ್ಲಿ ಸ್ವಲ್ಪ ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದೆಲ್ಲ ನಂಬೋ ಜಾಸ್ತಿ ಅಲ್ವಾ. ಸೊ ಅದೇ ಟೈಮಲ್ಲಿ ನಾನು ಬಿದ್ದುಬಿಟ್ಟಿದ್ದೆ. ಸ್ಟ್ರಗಲಿಂಗ್ ಡೇಸ್ ಅಂತ ಎಲ್ಲರಿಗೂ ಇರುತ್ತೆ. ಮೋಸ್ಟ್ಲಿ ಅದು ಒಬ್ಬರು ಜನ ಹೇಳ್ಕೊತಾರೆ, ಏನು ಕೆಲವ್ರು ಜನ ಹೇಳ್ಕೊಳ್ಳಲ್ಲ. ಎಲ್ಲರಿಗೂ ಅಷ್ಟೇ. ಇವಾಗ ಒಬ್ಬಳೇ ಮಗಳನ್ನ ಇಂಡಸ್ಟ್ರಿ ಕರೆಸ್ಬೇಕು ಅಂದರೆ ಯೋಚನೆ ಮಾಡ್ತಾರೆ. ಆ ಒಂದು ಇದು ಇತ್ತು. ಬಟ್ ದೇ ಆರ್ ವೆರಿ ಸಪೋರ್ಟಿವ್. ಇವಾಗ ಅವ್ರು ತುಂಬ ಖುಷಿಯಾಗಿದ್ದಾರೆ ಆ್ಯಕ್ಚುಲಿ. ಮಗಳನ್ನ ಹೀರೋಯಿನ್ ಆಗಿ ಬೆಳ್ಳಿ ತೆರೆ ಮೇಲೆ ನೋಡೋ ಅಂಥದ್ದಿರ್ಬೋದು, ಜೊತೆಗೆ ಮನೆ ಮುಂದೆ ಯಾರಾದರೂ ಕಾಣಿಸ್ಕೊಂಡ್ರೆ ನಿಮ್ಮ ಮಗಳು ಹೀರೋಯಿನ್ ಅಲ್ವಾ ಅಂತ ಅಪ್ಪ ಅಮ್ಮಂಗೆ ಕೇಳ್ತಾರೆ. ಅದು ಎಷ್ಟು ಖುಷಿ ಕೊಡ್ತಿರುತ್ತೆ ಅವ್ರಿಗೆ? ಏನಾದರೂ ಹೇಳ್ತಿರ್ತಾರ ನಿಮಗೆ? ಅದನ್ನ ಅನ್ಮ್ಯಾಚಬಲ್. ನಾನು ಅದೇ ಅವ್ರೇನಾದರೂ ಇವಾಗ ಮದುವೆ ಆಗು ಅಂತಂದರೆ ಓಕೆ, ನಿಮ್ಗೆ ಆ ಥರ ನನಗೆ ಅಷ್ಟೊಂದೆಲ್ಲ ಜನ ಪ್ರೀತಿ ಕೊಡ್ತಾ ಇದ್ದಾರೆ, ಇವಾಗ ನೀನು ಮದುವೆ ಆಗು ಅಂತ ಹೇಳ್ತಿದ್ದೀರಾ, ಸುಮ್ಮನೆ ಡೋಂಟ್ ಚೇಂಜ್ ದಟ್ ಇವಾಗ ಮೂಡ್ ಅಂತ ಹೇಳ್ತಾ ಇರ್ತೀನಿ ನಾನು. ಆಮೇಲೆ ಇನ್ನೊಂದೇನೆಂದರೆ, ನಾನು ಅವ್ರಿಗೆ ಹೇಳಿದೆ, ಉಪಾಧ್ಯಕ್ಷ ಸಿನಿಮಾ ರಿಲೀಸ್ ಆದಾಗ ನೀವು PVRಗೆಲ್ಲ ಹೋಗಬೇಡಿ, ಥಿಯೇಟ್ರಿಗೆ ಹೋಗಿ ದಾವಣಗೆರೆಯಲ್ಲಿ ನೋಡಿ ಅಂತ. ಎಂಟ್ರಿ ಸೀನ್ಗೆ ಕಿರ್ಚಾಡ್ಬಿಟ್ರು ಜನ ನನ್ನ ಎಂಟ್ರಿ ಸೀನ್ಗೆ. ಅದನ್ನು ನೋಡಿ ದೇವರ್ ಶಾಕ್ಡ್. ಅಂದರೆ ಹಿಂಗೂ ಸಾಧ್ಯನಾ? ಅಂದರೆ ನಾವು ಬೇರೆ ಸಿನಿಮಾಗಳಿಗೆ ನಾನು ಕಿರ್ಚಾಡ್ತಿದ್ದು ಅವ್ರಿಗೆ ಗೊತ್ತಿದೆ, ನನ್ನ ಸಿನಿಮಾಗೆ ನನ್ನ ಮಗಳು ತೆರೆ ಮೇಲೆ ಬಂದಾಗ ಕಿರ್ಚಾಡ್ತಿದ್ದಾರೆ ಅನ್ನೋ ಒಂದು ಖುಷಿ ಅವ್ರಿಗೆ ಸಿಕ್ಕಾಪಟ್ಟಿದೆ. ದೇ ಆರ್ ವೆರಿ ಪ್ರೌಡ್ ಆಫ್ ಮೀ ಆ್ಯಸ್ ಆಫ್ ನೌ. ಹೀರೋಯಿನ್ಸ್ ಲೈಫ್ ಸ್ಪ್ಯಾನ್ ಈ ಸಿನಿಮಾ ಇಂಡಸ್ಟ್ರಿನಲ್ಲಿ ನಿಮಗೂ ಗೊತ್ತಿರೋ ಅಂಥದ್ದು ತುಂಬ ಶಾರ್ಟ್ ಟೈಮ್. ಹಾಗಾಗಿ ಇರೋ ಪಾತ್ರಗಳನ್ನು ತುಂಬ ಅವ್ರ ಸ್ಟೆಬಿಲಿಟಿ ಎಷ್ಟಿರುತ್ತೆ, ಕೆಪಾಸಿಟಿ ಇರುತ್ತೆ, ಅಷ್ಟರಲ್ಲಿ ಮುಗಿಸ್ಕೊಂಡ್ಬಿಡ್ತಾರೆ. ಅದರಲ್ಲೂ 10 ವರ್ಷ ಆದಮೇಲೂ ಉಳಿತಾರೆ ಅಂತ ಹೇಳಿದ್ರೆ ಇಟ್ಸ್ ಅ ಲೆಜೆಂಡ್ರಿ ಆ್ಯಕ್ಟ್ರೆಸ್ ಅಂತಲೇ ಕನ್ಸಿಡರ್ ಮಾಡ್ತಾರೆ ಈಗ. ಸೊ ನಿಮ್ಮ ಪ್ಲ್ಯಾನಿಂಗ್ಸ್ ಯಾವ ರೀತಿ ಇದೆ? ಏನಾದರೂ ಬದ್ಧವಾಗಿ ಇಟ್ಕೊಂಡಿದ್ದೀರಾ ಅಥವಾ ಇಲ್ಲ ಜಸ್ಟ್ ಗೋ ವಿತ್ ದ ಫ್ಲೋ ಥರನಾ? ಆಲ್ವೇಸ್ ಜಸ್ಟ್ ಗೋ ವಿತ್ ದ ಫ್ಲೋ. ಸಿನ್ಸ್ ಮೈ ಚೈಲ್ಡ್ಹುಡ್ ನಾನು ಹಾಗೆ ಇರೋದು. ಇಂಜಿನಿಯರಿಂಗ್ ಓದುವಾಗಲಿಂದ ಇಲ್ಲಿವರೆಗೂ ಲೈಫಲ್ಲಿ ಹೇಗೆ ಬರುತ್ತೆ ಅದನ್ನು ತೊಗೊಂಡು ಹೋಗೋದೇ ನನ್ನ ಮಂತ್ರ. ನಾನೇನು ಜಾಸ್ತಿ ಪ್ಲ್ಯಾನ್ ಮಾಡಲ್ಲ. ಪ್ಲ್ಯಾನ್ ಮಾಡಿದ್ರೆ ಅದೇನೂ ಆಗಲ್ಲ. ಇವಾಗ ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ನಾನು ಮಾಡ್ತಿರೋ ಸಿನಿಮಾಗಳು ನಾನು ಅಂದ್ಕೊಂಡು ಇರಲಿಲ್ಲ ನಂಗೆ ಬರುತ್ತೆ, ನಾನು ಇಷ್ಟು ಚೆನ್ನಾಗಿ ಅದನ್ನು ಪಾತ್ರ ತೆರೆ ಮೇಲೆ ಅದನ್ನು ಅಷ್ಟು ಚೆನ್ನಾಗಿ ಮಾಡ್ಬೋದು ಅಂತ. ನಾವು ಏನೇ ಆಗಲಿ ನಾವು ಲೈಫಲ್ಲಿ ಜಸ್ಟ್ ಗೋ ವಿತ್ ಅ ಫ್ಲೋ ಇದ್ಬಿಟ್ರೆ ನಾವು ಮೈಂಡ್ ಕೂಡ ಪೀಸ್ಫುಲ್ ಆಗಿರುತ್ತೆ, ಜೀವನನೂ ಚೆನ್ನಾಗಿ ನಡೆಯುತ್ತೆ. ಈ ಸಿನಿಮಾ ಜೊತೆಗೆ ಕಲ್ಟ್ ಇತ್ತೀಚೆಗಷ್ಟೇ ಬರ್ತ್ಡೇ ಆಚರಿಸ್ಕೊಂಡ್ರಿ, ಹೇಗಿದೆ? ಎಲ್ಲಿವರೆಗೂ ಬಂದಿದೆ? ಯಾವ ಹಂತದಲ್ಲಿದೆ? ಕಲ್ಟ್ ಆಲ್ಮೋಸ್ಟ್ ಶೂಟಿಂಗ್ ಮುಗ್ದಿದೆ. ಇನ್ನು ಒಂದು ಸ್ಕೆಡ್ಯೂಲ್ ಬಾಕಿ ಇದೆ. ಅದು ಒಂದು ಸ್ವಲ್ಪ ಬ್ರೇಕಲ್ಲಿದ್ದಾರೆ ಇವಾಗ. ಅದಾದಮೇಲೆ ಮೋಸ್ಟ್ಲಿ ಏಪ್ರಿಲಲ್ಲಿ ಮತ್ತೆ ಕಮ್ ಬ್ಯಾಕ್ ಟು ಶೂಟ್. ಬಿಕಾಸ್ ಈ ಮಂತ್ ನಾನು ಪ್ರೊಡಕ್ಷನ್ ಹೇಳಿದೆ, ಅಂದರೆ ನಾನು ಪ್ರಮೋಷನ್ಸ್ಗೆಲ್ಲ ಓಡಾಡಬೇಕು. ಏಪ್ರಿಲ್ ರಿಲೀಸ್ ಇದೆ. ಸೊ ನಾನು ಮಾರ್ಚ್ ಒಂದು ತಿಂಗಳು ಬಿಟ್ಬಿಡಿ ಅಂತ. ಸೊ ಯಾವ್ಯಾವ ಸಿನಿಮಾ ಒಪ್ಕೊಂಡಿದೆ ಮಾರ್ಚ್ ಶೂಟಿಂಗ್ ಮಾಡ್ತಾ ಇಲ್ಲ. ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ನನಗೂ ಆ ಸಿನಿಮಾ ಮೇಲೆ ತುಂಬ ಕ್ಯೂರಿಯಾಸಿಟಿ ಇದೆ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಜಾನರ್. ರಚಿತಾ ರಾಮ್ ಅವ್ರು ಇರ್ಬೋದು, ಜಯದ್ ಇರ್ಬೋದು, ಇಬ್ಬರು ಒಳ್ಳೆ ಆ್ಯಕ್ಟರ್ಸು. ನಾನು ಆ್ಯಕ್ಚುಲಿ ಜಯದ್ ಅವ್ರನ್ನ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನೋಡಿದಾಗ, ಅಂದರೆ ಅವ್ರು ಆ್ಯಕ್ಟ್ ಮಾಡಿ ಮಾನಿಟರಲ್ಲಿ ನೋಡುವಾಗ ಐ ವಾಸ್ ಇಂಪ್ರೆಸ್ಡ್ ಬೈ ಹಿಸ್ ಆ್ಯಕ್ಟಿಂಗ್. ಅಂದರೆ ಎಲ್ಲರೂ ಸಿನಿಮಾ ಮಾಡ್ತಾರೆ ಇವಾಗ, ದುಡ್ಡಿರೋರು ಸಿನಿಮಾ ಮಾಡ್ತಾರೆ, ಇಲ್ಲದೇ ಇರೋರು ಸಿನಿಮಾ ಮಾಡ್ತಾರೆ. ಬಟ್ ಅವರಲ್ಲಿ ಒಂದು ಆ್ಯಕ್ಟಿಂಗ್ ಮಾಡೋ ಒಂದು ಸ್ಕಿಲ್ ಇದೆ, ಅವ್ರಿಗೆ ಸ್ಕ್ರೀನ್ ಪ್ರೆಸೆನ್ಸ್ ಇದೆ. ಸೊ ಅದು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಮೇಲೆ ನಂಗೆ ಅಂಥವ್ರ ಜೊತೆ ಕೆಲಸ ಮಾಡೋದು ತುಂಬ ಇಷ್ಟ. ಈ ಸಿನಿಮಾದಲ್ಲಿ
ಅವ್ರು ಕರಾಟೆ, ನೀವು ಆ್ಯಕ್ಟ್ರೆಸ್ಸು, ಜೊತೆಗೆ ಗರುಡಾರಾಮ್ ಅವರು ವಿಲ್ಲನ್ನು. ಹೇಗೆ ಎದುರಾಳಿ ಆಗಿರ್ತಾರೆ ನಾಗಭೂಷಣ್ ಅವ್ರಿಗೆ ನೆನೆಸ್ಕೊಂಡ್ರೆ ಒಂದು ರೀತಿ ಲೈಕ್ ಫನ್ ಫಿಲ್ಡ್ ಅಂತ ಅನ್ಸುತ್ತೆ. ಯಾಕಂದರೆ ವಿಲನ್ನು ಹೀರೋ ಅಂದರೆ ಹೀಗಿರ್ತಾರೆ, ಪರ್ಸ್ನಾಲಿಟಿ ಹೀಗೆಲ್ಲ ಇರುತ್ತೆ ಅಂತ. ಬಟ್ ಇಲ್ಲಿ ತುಂಬ ಡಿಫ್ರೆಂಟಾಗಿ ಮಾಡಿರುವಂಥದ್ದು ಡೈರೆಕ್ಟರು. ಎಕ್ಸಾಕ್ಟ್ಲಿ, ಅದು ನನಗೆ ನಾನು ನೋಡಿಲ್ಲ ಸಿನಿಮಾನ, ಕ್ಯೂರಿಯಾಸಿಟಿ ಇದೆ, ನಾನು ಡಬ್ಬಿಂಗಲ್ಲಿ ನೋಡಿರೋದಷ್ಟೇ. ಹೇಗೆ ಅದನ್ನು ಅವ್ರು ಉದ್ದಕ್ಕೆ ಇವಾಗ ಅವ್ರು ಮಾತಾಡ್ಸಿದ್ರೆ ಹಿಂಗೆ ಮಾತಾಡಬೇಕು, ಇವ್ರು ಹಿಂಗೆ ಹೆಲೋ ಅಂತ ಹೇಳಬೇಕು, ಅಷ್ಟು ಡಿಫ್ರೆನ್ಸ್ ಇರೋ ಒಬ್ಬ ಮನುಷ್ಯ ಕರಾಟೆ ಮೂಲಕ ಅವರಿಬ್ಬರು ಮಧ್ಯೆ ಹೇಗೆ ಫೈಟಿಂಗ್ ಆಗುತ್ತೆ ಅನ್ನೋದೇ ಒಂದು ಸಿನಿಮಾ. ಅದು ಏನು ವಿಷಯಕ್ಕೆ ಅಲ್ಲ, ನನ್ನ ವಿಷಯಕ್ಕೆ, ಅದು ಇದರ ಯಾಕೆ ಇವ್ರ ವಿಷಯಕ್ಕೆ ಏನಕ್ಕೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಇನ್ನು ಈಗ ರಿಲೀಸ್ ಮಾಡಿರುವಂಥ ಮದನಾರಿ ಸಾಂಗ್ ಲಾಸ್ಟ್ ಒಂದು ಸೀನ್ ಬರುತ್ತೆ ನಿಮ್ಮದು. ಇಟ್ಸ್ ಲೈಕ್ ಫ್ಯಾಬ್ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಒಂದು ಹೋಲ್ ಶೋನ ನೀವೇ ಸ್ಟೀಲ್ ಮಾಡಿಬಿಟ್ಟಿದ್ದೀರಾ, ಅಷ್ಟು ಸೂಪರ್ಬ್ ಆಗಿ ಬಂದಿರುವಂಥದ್ದು ಯೆಲ್ಲೋ ಸ್ಯಾರಿನಲ್ಲಿ. ಸೊ ಆ ಒಂದು ಸಾಂಗ್ನಲ್ಲಿ ಒಂದಷ್ಟು ಮೆಮೊರೀಸ್ ರಿಕಾಲ್ ಮಾಡೋದಾದರೆ, ಅಯ್ಯೋ, ನಾನು ಅದು ಯೆಲ್ಲೋ ಕಲರ್ ಸೀರೆ ಹಾಕೊಂಡಾಗ ನಮ್ಮಮ್ಮ ಬೇರೆ ಇದ್ರು ನನ್ನ ಪಕ್ಕ. ನಾನು ಆ್ಯಸ್ ಅನ್ ಆ್ಯಕ್ಟರ್ ನಾನು ಒಪ್ಕೊಂಡು ನಾನು ಐ ವಾಸ್ ರೆಡಿ, ಬಿಕಾಸ್ ಇಟ್ ವಾಸ್ ಲಿಟಲ್ ಎಕ್ಸ್ಪೋಸಿಂಗ್, ಸ್ವಲ್ಪ ಅಷ್ಟೊಂದು ನಾನು ಯಾವತ್ತೂ ಮಾಡಿಲ್ಲ ಆ ಥರ. ಬಟ್ ನಾನು ಈ ಬಾಲಿವುಡಲ್ಲೆಲ್ಲ ನೋಡುವಾಗ ನಾನು ಮುಂಚೆನೇ ಹೀರೋಯಿನ್ ಆಗಬೇಕು ಅನ್ನೋ ಒಂದು ಕನಸಲ್ವ ನಂಗೆ ಚಿಕ್ಕವಳಿದ್ದಾಗಿಂದ. ನಾನು ಅವಾಗ ಮಿರರ್ ಮುಂದೆ ಈ ಥರ ಎಲ್ಲ ಡ್ಯಾನ್ಸ್ ಮಾಡಿದ್ದು ತುಂಬ ಇದೆ, ಸೀರೆ ಉಟ್ಕೊಂಡು, ಅಮ್ಮನ ಸೀರೆ ಉಟ್ಕೊಂಡು ಮಾಡಿದ್ದಲ್ಲ. ಸೊ ನಮ್ಮಮ್ಮನ ಸೈಡಿಗೆ ಕೂರಿಸಿ, ನೀನೇನು ಅನ್ಕೋಬೇಡ, ಇದು ತುಂಬ ಚೆನ್ನಾಗಿ ಬರುತ್ತೆ, ಡೋಂಟ್ ವರಿ ಅಂದ್ಬಿಟ್ಟು ಟೀಮ್ ಎಲ್ಲ ಎಲ್ಲರನ್ನೂ ಬೇರೆಯವ್ರನ್ನೆಲ್ಲ ಕಳಿಸ್ಬಿಟ್ಟು ಎಕ್ಸ್ಟ್ರಾ ಯಾರ್ಯಾರಿದ್ದಾರೆ ಇಂದ ಬರೀ ಡೈರೆಕ್ಟರು, ಕ್ಯಾಮ್ರಾಮ್ಯಾನು, ಕ್ಯಾಮ್ರಾ ಆಮೇಲೆ ಮಾಸ್ಟರು ಬಿಟ್ಟರೆ ಇನ್ನು ಯಾರೂ ಇರಲಿಲ್ಲ. ಬಟ್ ಅದ್ರ ಏನು ಎಫೆಕ್ಟಲ್ಲಿ ಸೀರೆಯಲ್ಲಿ ಮಾಡೋದು ಆ್ಯಕ್ಚುಲಿ ನಮ್ಗೆ ಅದು ಟಿಪ್ ಬರ್ಸಾ ಪಾನಿ ಅದನ್ನು ಒಂದು ರೆಫರೆನ್ಸ್ ಇಟ್ಕೊಂಡು ಯೆಲ್ಲೋ ಕಲರ್ ಸೀರೆ ಮಾಡಿದ್ದು ಆ್ಯಕ್ಚುಲಿ. ಸೊ ಅದು ವರ್ಕ್ ಆಯಿತು, ನನಗೂ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂದಿದೆ ಅಂತ ಅನಿಸ್ತು ಇವಾಗ ನೋಡಿದ್ಮೇಲೆ. ಓ, ಇವಾಗಿನ ಫೋನ್ ಮಾಡಿದ್ರು, ತುಂಬ ಚೆನ್ನಾಗಿ ಬಂದಿದೆ, ನಾನು ಅಂದ್ಕೊಂಡಾಗ ಏನೂ ಇಲ್ಲ, ಅದು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತು. ಆದ್ರೂ ಈ ಒಂದಷ್ಟು ಸೀನ್ಗಳಲ್ಲಿ ಅಪ್ಪ ಅಮ್ಮ ಇದ್ದು ನೋಡ್ತಿದ್ರೆ ಏನೋ ಒಂದು ರೀತಿ ಅನ್ನಿಸ್ತಾ ಇರುತ್ತೆ. ಬಟ್ ನನಗೆ ಇವಾಗ ಆ ಸ್ಯಾಚುರೇಷನ್ ಲೆವೆಲ್ ಬಂದ್ಬಿಟ್ಟಿದೆ. ಅಂದರೆ ನಾವು ಆ್ಯಕ್ಟರ್ಸು ಅಟ್ ದ ಎಂಡ್ ಆಫ್ ನಾವು ಮಾಡಲೇಬೇಕು. ಆಮೇಲೆ ನಾವು ಅದನ್ನು ಕಾನ್ಫಿಡೆಂಟಾಗಿ ಮಾಡಿದ್ರೆ ಅದು ಕಾನ್ಫಿಡೆಂಟಾಗಿ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ. ನಾವೇ ಇರ್ಸು ಮುರ್ಸಲ್ಲಿ ಮಾಡಿದ್ರೆ ನಿಮ್ಮ ನೋಡೋರ್ಗು ಏನೋ ಒಂದು ಎಡವಟ್ಟಿದೆ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ನಾನು ಆ ಕಾನ್ಫಿಡೆನ್ಸ್ ಯಾವಾಗಲೂ ಇಟ್ಕೊಂಡಿದ್ದೀನಿ. ಆಮೇಲೆ ನಾನು ಹೇಳ್ಬಿಟ್ಟಿದ್ದೀನಿ, ನನ್ನ ಪಾತ್ರಕ್ಕೋಸ್ಕರ ಎಷ್ಟು ಲಿಮಿಟಲ್ಲಿ ಏನು ಮಾಡಬೇಕು ನಾನು ಅದನ್ನು ಮಾಡ್ತೀನಿ, ಲಿಮಿಟ್ ಅಂತೂ ದಾಟಲ್ಲ, ನೀವು ಅದು ತಲೆ ಕೆಡಿಸ್ಕೋಬೇಡಿ ಅಂತ. ಉಪಾಧ್ಯಕ್ಷ ಸಿನಿಮಾ ಸಕ್ಸಸ್ ಮೀಟಲ್ಲಿ ವೇದಿಕೆ ಮೇಲೆ ಒಂದು ಮಾತು ಹೇಳಿದ್ರೆ, ಕನ್ನಡದ ಹೀರೋಯಿನ್ಸ್ಗೆ ಕನ್ನಡ ಅವಕಾಶ ಕೊಟ್ಟರೆ ನಾವು ಪರಭಾಷೆಗೆ ಹೋಗೋದಿಲ್ಲ, ಕೊಟ್ಟಿಲ್ಲ ಅಂದಾಗ ಮಾತ್ರ ನಾವು ಹೋಗಬೇಕಾಗುತ್ತೆ. ಯಾಕಂದರೆ ಎಲ್ಲರೂ ದುಡ್ಕೊಂಡು ತಿಂತಾರೆ, ನಾವು ದುಡಿಬೇಕಾಗುತ್ತೆ ಅಂತ. ಅವಕಾಶಗಳು ಬರ್ತಾ ಇದ್ದಾವ ನಿಮಗೆ? ಒಂದು 2 ಕತೆಗಳು ಕೇಳಿದೆ, ನನಗೆ ಸರಿ ಅನಿಸ್ಲಿಲ್ಲ ಅಂತ ನಾನು ಮಾಡಿಲ್ಲ. ಬಿಟ್ಟರೆ ನಾನು ತೆಲುಗುನೇ ಮಾಡಬೇಕು ಅಂತ ನನಗೇನೂ ಇಲ್ಲ. ನಾನು ಆವಾಗಲೂ ಹೇಳಿದ್ದಿದೆ, ಇವಾಗಲೂ ಅದೇ, ಒಳ್ಳೆ ಸಿನಿಮಾ ಒಳ್ಳೆ ಡೈರೆಕ್ಟರ್ ಪ್ರೊಡಕ್ಷನ್ ಹೌಸಿಂದ ಬಂದರೆ ಯಾರು ಮಾಡಲ್ಲ, ಎಲ್ಲರೂ ಮಾಡ್ತಾರೆ. ಪರ್ಫಾರ್ಮೆನ್ಸ್ ಇರೋರಿಗೆ ನೀವು ಆ್ಯಕ್ಚುಲಿ ಅವಕಾಶ ಕೊಟ್ಟರೆ ದೇ ವಿಲ್ ಪ್ರೂವ್. ಈಗ ನನಗೆ ಉಪಾಧ್ಯಕ್ಷದಲ್ಲಿ ಕೊಡ್ತಿಲ್ಲ ಅಂದರೆ ನಾನು ಕಾಮಿಡಿ ಸೆನ್ಸ್ ಇದೆ, ನಾನು ಪರ್ಫಾರ್ಮ್ ಮಾಡ್ತೀನಿ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಅದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನಗೆ ಗೊತ್ತಾಗಿದ್ದು. ಸೊ ಅದಕ್ಕೆ ನಾನು ಇವಾಗಲೂ ಹೇಳೋದದೆ, ಒಳ್ಳೆ ಸಿನಿಮಾಗಳು ಬಂದರೆ ನಾನು ಇವಾಗಲೂ ಕನ್ನಡದಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಬಿಕಾಸ್ ಆಗಲೇ ಜನ ಅಂದ್ಕೊಂಬಿಟ್ಟಿದ್ರು ನಾನು ಒಂದು ಸಿನಿಮಾ ಆದ ತಕ್ಷಣ ಹೊಟ್ಟೋಗ್ತೀನಿ ಅಂತ. ಬಟ್ ನಾನು ಆ ಥರ ಮಾಡಿಲ್ಲ, ಹೋಗಿಲ್ಲ, ಬಂದಿದೆ, ಬರ್ತಿದೆ. ಎಸ್, ಅಷ್ಟೇ. ಇದು ಉಪಾಧ್ಯಕ್ಷ ಸಿನಿಮಾದಲ್ಲೇ ಚಿಕ್ಕಣ್ಣ ಅವರ ನಿಮ್ಮ ಪೇರ್ ನೋಡಿಬಿಟ್ಟು ಒಂದಷ್ಟು ಫ್ಯಾನ್ ಪೇಜ್ಗಳು ಕ್ರಿಯೇಟ್ ಆಗಿತ್ತು. ನಿಮಗೆ ಗೊತ್ತಲ್ವ, ಒಂದು ಸಿನಿಮಾ ಮಾಡ್ತಿದ್ದಂಗೆ ಇವ್ರ ಪೇರ್ಸ್ ಅನ್ನೋವಂಥದ್ದು ಬರುತ್ತೆ. ಸೊ ಈಗಲೂ ಸಹ ಒಂದಷ್ಟು ಟಾಕ್ಗಳು ನಡೀತಾ ಇರ್ತವೆ ಆ ಪೇಜ್ಗಳಲ್ಲಿ, ಏನಾದರೂ ಹೇಳ್ತೀರಾ? ಅದೇ ತುಂಬ ಆಗಿರೋದಂದ್ರೆ ಆ ಬ್ರೌನಿ ವಿಷಯ, ಅದು ಇದು ಸಿಕ್ಕಾಪಟ್ಟೆ ಓಡಿದೆ. ಅವರು ನಾನು ಭೇಟಿನೇ ಮಾಡಿಲ್ಲ, ಸಕ್ಸಸ್ ಮೀಟ್ ಆದಮೇಲೆ ಎಲ್ಲಿ ಸಿಕ್ಕೇ ಇಲ್ಲ. ಅವ್ರದ್ದು ಇವಾಗ ರೀಸೆಂಟಾಗಿ ಸಿನಿಮಾ ಅನೌನ್ಸ್ ಮಾಡಿದ್ರು. ಖುಷಿ ಆಗುತ್ತೆ. ಅಂದರೆ ನಾವು ಆ್ಯಕ್ಚುಲಿ ಹೀಗೆ ಕೂತಾಗ ನಾವು ಒಳ್ಳೆ ಪೇರ್ ಅನ್ಸಲ್ಲ, ತುಂಬ ಡಿಫ್ರೆನ್ಸ್ ಇದೆ ಅನಿಸುತ್ತೆ. ಬಟ್ ಸ್ಕ್ರೀನ್ ಮೇಲೆ ಅದು ನಾವು ಅನ್ಸಲ್ಲ, ಇವ್ರು ಚೆನ್ನಾಗಿದ್ದಾರೆ, ಚೆನ್ನಾಗಿ ಒಳ್ಳೆ ಪೇರ್ ಅಂತ ಅನಿಸುತ್ತೆ. ಖುಷಿ ಆಯಿತು, ಅಪ್ಪ ಆ ಪೇರ್ ವರ್ಕೌಟ್ ಆಯ್ತು ಅನ್ನೋದೇ ಖುಷಿ ನನಗೆ ಆ್ಯಕ್ಚುಲಿ. ಸೊ ಇನ್ನೇ ಒಬ್ಬಳೇ ಮಗಳು ಬೇರೆ ಅಪ್ಪ ಅಮ್ಮಂಗೆ, ಸಿನಿಮಾದಲ್ಲಿ ಒಂದಷ್ಟು ಬೆಳಿಬೇಕು, ಬೆಳೀತಾ ಇದ್ದೀರಾ. ಈ ಒಂದು ಲೆವೆಲ್ ಏನಿದೆ ಸದ್ಯಕ್ಕೆ ನಿಮ್ಮದು ಅದೇ ರೀತಿ ಹೋಗುತ್ತೆ. ಬಟ್ ಈ ಕಡೆ ಮನೇಲೂ ಸಹ ಪರ್ಸ್ನಲ್ ಲೈಫ್ಗೋಸ್ಕರ ಏನಾದರೂ ಮದುವೆ ಆಗುವಂತ ಏನಾದರೂ ಹೇಳ್ತಿರ್ತಾರಾ? ಇಲ್ಲ, ನಮ್ಮ ಅಮ್ಮಂಗೆ ಯಾವುದೇ ಪ್ರಪೋಸಲ್ ಬಂದರೂ ಅವಳು ಇವಾಗಿನೋ ಚಿಕ್ಕವಳು, ಇನ್ನೊಂದು 2-3 ವರ್ಷ ಮದುವೆ ಮಾಡಿಸಲ್ಲ ನಾನು ಅಂತ ಅವರೇ ಹೇಳ್ಬಿಡ್ತಾರೆ ಡೈರೆಕ್ಟಾಗಿ. ಸೊ ಆ ವಿಷಯದಲ್ಲಿ ಐ ಆಮ್ ವೆರಿ ಲಕ್ಕಿ. ನಾನು ಹೇಳ್ತೀನಿ, ಇವಾಗ ಈ ವಿಷಯ ಇಟ್ಸ್ ಅ ಸ್ಲೋ ಇಂಡಸ್ಟ್ರಿ. ಇವಾಗ ಉಪಾಧ್ಯಕ್ಷ ಆದಮೇಲೆ ಇನ್ನೊಂದು ಸಿನಿಮಾ, ಅದಾದಮೇಲೆ ಇನ್ನೊಂದು ಸಿನಿಮಾ, ಸಕ್ಸಸ್ ರೇಟ್ ಬರುತ್ತೆ, ಬಟ್ ಸ್ಲೋಲಿ ಬರುತ್ತೆ. ಅದಕ್ಕೆ ನಾವು ಪೇಷನ್ಸಿಂದ ಕಾಯಬೇಕು. ನಾವು ದುಡ್ಕಿ ಇಲ್ಲಪ್ಪ ನಂಗೆ ಬೋರ್ ಆಯಿತು ನಾನು ಮದುವೆ ಆಗ್ಬಿಡ್ತೀನಿ ಅಂದರೆ ಅದು ಹಂಗೆ ಆಗಲ್ಲ ಜೀವನ. ಸೊ ಆಮೇಲೆ ನನಗೆ ಇಷ್ಟನೂ ಇಲ್ಲ ಮದುವೆ ಆಗೋಕ್ಕೆ. ಫಸ್ಟ್ ಆಫ್ ಆಲ್ ನನಗೆ ಸಿನಿಮಾ ಮಾಡಬೇಕಂತ ಆಸೆ ಇದೆ. ಸೊ ಅದರಲ್ಲಿ ಅವ್ರು ವೆರಿ ಸಪೋರ್ಟಿವ್. ಪ್ರಪೋಸಲ್ಸ್ ನಿಮಗೆ ಬಂದಿದೆ? ಬರ್ತಾ ಇರುತ್ತೆ, ಅಪ್ಪ ಅಮ್ಮಂಗೆ ಬರ್ತಾ ಇರುತ್ತೆ. ನೀವು ತುಂಬ
ಸೀರಿಯಸ್ ಆಗಿ ತಗೊಂಡಿದ್ದ ಪ್ರಪೋಸಲ್ ಯಾವ್ದಾದ್ರು ಯಾವುದೂ ಇಲ್ಲ, ನೋಡೂ ಇಲ್ಲ ನಾನು. ನೆನ್ನೆ ಡಿಸ್ಕಷನ್ ಆಯಿತು, ಕೇಳಿದ್ರು ಹಿಂಗಂತೆ ಅದು ಏನು ಆಸ್ಟ್ರೇಲಿಯಾದಲ್ಲಿ ಇರ್ತಾನಂತ ಹೇಳಿ, ಅವ್ನಿಗೆ ಅಲ್ಲೇ ಕೇಳಿ ನಾನು ಇಲ್ಲೇ ಇರ್ತೀನಿ, ನಾನು ಚೆನ್ನಾಗಿದ್ದೀನಿ ಅಂತ ಅಷ್ಟೇ ಅಂದ್ಬಿಟ್ರೆ. ಕೇಳ್ತಾರೆ ಒಂದು ಹಿಂಗೆ ಬಂದಿದೆ ಏನಾದರೂ ನಿಂಗೇನಾದರೂ ಅನ್ಸುತ್ತಾ, ಇಲ್ಲಮ್ಮ ಸುಮ್ಮನಾಗ್ಬಿಡ್ತಾರೆ ಅಷ್ಟೇ. ಇನ್ನು ಡಾಲಿ ಪಿಕ್ಚರ್ಸ್, ಧನಂಜಯ ಅವರು ಇತ್ತೀಚೆಗಷ್ಟೇ ಮದುವೆ ಆದರು. ಸಪ್ತಪದಿ ತುಳಿದಾದ ಮೇಲೆ ಸ್ವಲ್ಪ ಫ್ಯಾಮಿಲಿ ಕಡೆ ಬ್ಯುಸಿ ಆಗಿದ್ದಾರೆ. ಅವರ ಬ್ಯಾನರಲ್ಲೇ ಬರ್ತಿರುವಂಥ ಸಿನಿಮಾ ಇದಾಗಿದೆ. ಹೇಗೆ ಅನ್ನಿಸ್ತು ಪ್ಯಾರ್ ನಿಮಗೆ? ಸಿಕ್ಕಾಪಟ್ಟೆ ಖುಷಿ. ಐ ವಿಶ್ ಹಿಮ್ ಅ ವೆರಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಡಾಕ್ಟರ್ ಮತ್ತು ಆ್ಯಕ್ಟರ್ನ ಈ ಸಮ್ಮೇಳನ ಚೆನ್ನಾಗಿ ಜೀವನ ನಡೆಸಲಿ ಅಂತ ನಾನು ಹಾರೈಸ್ತೀನಿ. ಆಬ್ವಿಯಸ್ಲಿ ನಡೆಸ್ತಾರೆ. ಆಮೇಲೆ ಈಸ್ ಅ ಹಾರ್ಟಿ ವೆರಿ ಗುಡ್ ಮ್ಯಾನ್ ಅಂತ ನನಗನ್ಸುತ್ತೆ. ಮನಸ್ಸಿಂದ ಅವ್ರು ತುಂಬ ಒಳ್ಳೆಯವರಿದ್ದಾರೆ. ಅವ್ರು ಏನೇ ಮಾಡಿದ್ರು ಅದು ಹಿಟ್ ಆಗುತ್ತೆ, ಅದು ಸಕ್ಸಸ್ ಆಗುತ್ತೆ ಅಂತ ನನಗನ್ಸುತ್ತೆ. ಆ್ಯಸ್ ಅ ಪ್ರೊಡ್ಯೂಸರ್ ಅವ್ರು ನಮ್ಮಂಥ ಬಡ್ಡಿಂಗ್ ಆರ್ಟಿಸ್ಟ್ಗೋಸ್ಕರ ನಮ್ಮನ್ನ ಪುಷ್ ಮಾಡೋಕ್ಕಂತ ಪ್ರೊಡ್ಯೂಸ್ ಮಾಡಿ ಸಿನಿಮಾಗಳು ಮಾಡ್ತಿದ್ದಾರೆ ಅಂದರೆ ಹ್ಯಾಟ್ಸ್ ಆಫ್ ಅವ್ರಿಗೆ. ಅವ್ರ ಆ ಒಳ್ಳೆತನನೇ ಅವ್ರು ಇಲ್ಲಿ ತನಕ ವಿಲನ್ ಮಾಡಲಿ, ಹೀರೋ ಮಾಡಲಿ, ಪ್ರೊಡ್ಯೂಸರ್ ಆಗಲಿ, ಆ್ಯಕ್ಟ್ರ್ ಆಗಲಿ ಎಲ್ಲದರಲ್ಲೂ ಮಿಂಚಿದ್ದಾರೆ ಅಂತ ಅನಿಸುತ್ತೆ. ನಟಿ ಆಗಿದ ತಕ್ಷಣ ಒಂದಷ್ಟು ಸವಾಲುಗಳು ಬರ್ತಾ ಹೋಗುತ್ತೆ ಮುಂದೆ. ಬರೀ ನಟಿ ಆಗೋದಲ್ಲ, ನೆಕ್ಸ್ಟ್ ಆವ್ರೇಜ್ ಅನ್ನೋವಂಥದ್ದು ಬರುತ್ತೆ. ಅದಾದಮೇಲೆ ಇನ್ನೊಂದು ಪಟ್ಟ ಕೊಡ್ತಾರೆ ಅಭಿಮಾನಿಗಳು, ಸೂಪರ್ ಸ್ಟಾರ್ ಅನ್ನುವಂಥದ್ದು. ಒಂದೊಂದು ಸಿನಿಮಾ ಸಕ್ಸಸ್ ರೇಟು ಆಗ್ತಿದ್ದಂಗೆ ನಿಮ್ಗೆ ಸವಾಲುಗಳು ಎದುರಾಗ್ತಾ ಹೋಗುತ್ತೆ, ರೆಸ್ಪಾನ್ಸಿಬಿಲಿಟಿನೂ ಆಗುತ್ತೆ. ಈ ಕಡೆ ನೆಗೆಟಿವ್ ಆ ಟೀಕೆಗಳನ್ನು ಸಹ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಯಾವ ರೀತಿ ನೀವು ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನನ್ನ ಪ್ರಕಾರ ಟೀಕೆಗಳು ನನಗೆ ಹೆಚ್ಚು ಬಂದಿಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಆ್ಯಕ್ಟಿವ್ ಇದ್ದೀನಿ. ಆಮೇಲೆ ನನಗೋಸ್ಕರ ನನ್ನ ಫ್ಯಾನ್ ಪೇಜಸ್ ಇರ್ಬೋದು, ಅವರು ಏನೇ ಹಾಕಿದ್ರು ತುಂಬ ಪ್ರೀತಿಯಿಂದ ಹಾಕ್ತಾರೆ. ನನಗೆ ಯಾವತ್ತೂ ಟ್ರೋಲ್ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನಾನು ಟ್ರೋಲು ಮಾಡಿಲ್ಲ ಅಂತ ಅನ್ಸುತ್ತೆ ನನಗೆ. ನಾವು ಕರೆಕ್ಟಾಗಿದ್ದು ನಾವು ಸರಿಯಾಗಿ ಮಾತಾಡಿದ್ರೆ ನಾವನ್ನ ಟ್ರೋಲ್ ಮಾಡೋ ಅವಶ್ಯಕತೆನೇ ಇರಲ್ಲ ಅವ್ರಿಗೆ ಅಂತ ನನಗನ್ಸುತ್ತೆ. ಆಮೇಲೆ ಇದೆಲ್ಲ ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ತಂದೆ ತಾಯಿ ನಮ್ಮನ್ನ ಹೇಗೆ ಬೆಳೆಸಿದ್ದಾರೆ, ನಾವು ಹೇಗೆ ಅದನ್ನು ನಡ್ಸ್ಕೊಂಡು ಹೋಗ್ತಿದ್ದೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಟ್ರೋಲಿಂಗ್ ವಿಷಯ ನಾನು ನೋಡಿಲ್ಲ. ನೆಗೆಟಿವಿಟಿನೂ ನಾನು ಅಷ್ಟು ನನಗಾಗಿಲ್ಲ, ಬೇರೆಯವ್ರಿಗಾಗಿರೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಬೇಜಾರು ಇದೆ ನನಗೆ. ಬಟ್ ನನಗೆ ಯಾವತ್ತೂ ಆ ಫೀಲಿಂಗ್ ಬಂದಿಲ್ಲ. ಯಾವುದಾದ್ರೂ ಹೀರೋಯಿನ್ಸ್ ಹತ್ರ ಟಿಪ್ ತೊಗೊಂಡಿದ್ದೀರಾ, ಬ್ಯೂಟಿ ಸೀಕ್ರೆಟ್ ಥರ? ಏನು ತಗೊಂಡಿಲ್ಲ. ಯಾರು ಪಾಪ ಹೀರೋಯಿನ್ಸ್ನ ಮೀಟ್ ಮಾಡಿದಾಗ ಬರೀ ಆ ಸಿನಿಮಾ ಈ ಸಿನಿಮಾ ಅದೇ ಮಾತಾಡೋದಾಗುತ್ತೆ, ಬಿಟ್ಟರೆ ಟಿಪ್ಪೆಲ್ಲ ಏನಿಲ್ಲ. ನಮ್ಮ ಅಮ್ಮನೇ ಒಂದು ಟಿಪ್ ನನಗೆ ಸ್ಕಿನ್ ಕೇರ್ಗೆ, ಹೇರ್ಗೆಲ್ಲ. ಇನ್ನು ಬಿಟ್ಟರೆ ಏನೇನು ಟಿಪ್ ಏನಿಲ್ಲ. ಫೈನಲಿ ಒಂದು ಕ್ವಶನ್ ಇದೆ, ಅದನ್ನು ಆಮೇಲೆ ಕೇಳ್ತೀನಿ. ಅದಕ್ಕೂ ಮುಂಚೆ ಸಿನಿಮಾದ ಇನ್ನೇನು ರಿಲೀಸ್ ಆಗ್ತಾ ಇದೆ, ಏಪ್ರಿಲ್ 10ನೇ ತಾರೀಕು. ಸೊ ನಿಮ್ಮ ಆಡಿಯನ್ಸ್ಗೆ ನಿಮ್ಮ ಲ್ಯಾಂಗ್ವೇಜಲ್ಲೇ ಕರೆದು ಬಿಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಮೊದಲನೇ ಸಿನಿಮಾಗೆ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಇದೇ ಏಪ್ರಿಲ್ 10ನೇ ತಾರೀಕು ವಿದ್ಯಾಪತಿ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ದಯವಿಟ್ಟು ಚಿತ್ರಮಂದಿರ ಹತ್ತಿರ ಇರಲಿ, ಸ್ವಲ್ಪ ದೂರ ಇರಲಿ, ದಯವಿಟ್ಟು ಹೋಗಿ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ. ನೀವು ಯಾವ ಸಿನಿಮಾಗೆ ಹೋದರೂ ಯೋಚನೆ ಮಾಡಿಕೊಂಡು ಹೋಗ್ಲೋ ಬೇಡ ಅಂತ ಒಂದು ಡೈಲಮಾದಲ್ಲಿ ಇರ್ತೀರ. ಬಟ್ ಕಾಮಿಡಿ ಸಿನಿಮಾಗೆ ನೀವು ಕಣ್ಣು ಮುಚ್ಕೊಂಡು ಆರಾಮಾಗಿ ನಿಮ್ಮ ಫ್ಯಾಮಿಲಿ, ಚಿಕ್ಕ ಮಗು ಇದ್ರೂ ಅವ್ರನ್ನ ಕರ್ಕೊಂಡು ಹೋಗ್ಬೋದು. ಬಿಕಾಸ್ ಆ ಸಿನಿಮಾ ನಿಮ್ಗೆ ಅಷ್ಟೊಂದು ಮನರಂಜಿಸುತ್ತೆ, ಎಂಟರ್ಟೈನ್ಮೆಂಟ್ ಕೊಡುತ್ತೆ. ದಯವಿಟ್ಟು ಏಪ್ರಿಲ್ 10ಕ್ಕೆ ವಿದ್ಯಾಪತಿ ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ನೋಡಿ. ಥ್ಯಾಂಕ್ ಯು. ನಾನೊಂದು ಕೊನೆ ಪ್ರಶ್ನೆ ಅಂತ ಹೇಳಿದೆ, ಅಂದರೆ ಶಿವಣ್ಣ ಕೂಡ ಇದ್ರ ಜೊತೆಗೆ ಪ್ರಿಯಾಂಕಾ ಮೋಹನ್ ತಮಿಳ್ ನಟಿ ಕೂಡ ಇದ್ರು ವೇದಿಕೆ ಮೇಲೆ. ಡಿ ಕೆ ಶಿವಕುಮಾರ್ ಅವರು ಕನ್ನಡ ಸಿನಿಮಾ ಸ್ಟಾರ್ಸ್ ಮೇಲೆ ನನಗೆ ಸಿಟ್ಟಿದೆ, ಅಸಮಾಧಾನ ಇದೆ, ನಾವು ಕರೆದಿರೋ ಪ್ರೋಗ್ರಾಮ್ ಅಂದರೆ ಮೇಕೆದಾಟು ಪಾದಯಾತ್ರೆಗೆ ಯಾರೂ ಬಂದಿಲ್ಲ ಅನ್ನೋಂಥ ಒಂದು ಮಾತು ಹೇಳಿದ್ರು. ಜೊತೆಗೆ ನಿಮ್ಮ ನಟ್ಟು ಬೋಲ್ಟ್ ಎಲ್ಲಿ ಟೈಟ್ ಮಾಡಬೇಕು ಅಲ್ಲಿ ಮಾಡ್ತೀನಂತ ಅಂತಹ ಮೇರು ನಟ ಮುಂದೆ ಆ ಮಾತನ್ನು ಹೇಳಿದ್ರು. ಒಂದು ಸಾಕಷ್ಟು ರಾಜಕಾರಣಿಗಳು ಸಹ ಇದ್ರ ವಿರುದ್ಧ ತಿರುಗಿಬಿದ್ರು. ಅಂದರೆ ಸಿನಿಮಾ ಸ್ಟಾರ್ಸ್ ಅಂದ ತಕ್ಷಣ ನಿಮ್ಮ ಕೈಗೊಂಬೆಗಳಲ್ಲ, ಅವ್ರಿಷ್ಟ, ಅವ್ರ ನಿರ್ಧಾರ ಅನ್ನುವಂಥದ್ದು. ಇನ್ನು ಕೆಲವು ಸ್ಟಾರ್ಸ್ ಅವ್ರ ಪರವಾಗಿ ಮಾತನಾಡಿದ್ರು, ಹೇಮಾ ಚೌಧರಿ ಮ್ಯಾಮ್ ಇರಬಹುದು, ಜೊತೆಗೆ ರಮ್ಯಾ ಮೇಡಮ್ ಕೂಡ ಅಷ್ಟೇ. ಇಲ್ಲ ಅವ್ರು ಹೇಳಿದ್ದು ಸರಿನೇ, ನಾವು ಕೂಡ ಒಗ್ಗಟ್ಟಾಗಿ ಅವ್ರ ಕರೆದ ಕಡೆ ಒಂದು ಪ್ರೋಗ್ರಾಮ್ ಫಿಲ್ಮ್ ಫೆಸ್ಟ್ ಅಂತ ಮಾಡ್ತಾ ಇದ್ದಾರೆ, ನಾವೆಲ್ಲ ಹೋಗಬೇಕು ಅನ್ನುವಂಥದ್ದು. ನಿಮ್ಮ ಅಭಿಪ್ರಾಯ ಏನು? ಫಸ್ಟ್ ಆಫ್ ಆಲ್ ಫಿಲ್ಮ್ ಫೆಸ್ಟಿವಲ್ ನಮಗೆ ಇನ್ವಿಟೇಷನ್ ಬಂದಿಲ್ಲ. ಸೊ ನನಗೆ ಅದ್ರ ಬಗ್ಗೆ ಅದು ನಡೀತಿದೆ ಅಂತ ಗೊತ್ತಾಗಿದೆ ನನಗೆ. ಇವಾಗ ಅವ್ರು ನೀವು ಹೇಳಿದ್ದು ಸ್ಟಾರ್ಸ್ ಅಂತ. ಸೊ ನಾವಿನ್ನೂ ಸ್ಟಾರ್ ಆಗಿಲ್ಲ, ನಾವು ಸ್ಟಾರ್ ಆಗಬೇಕು ಲೈಫಲ್ಲಿ. ವಿ ಆರ್ ಜಸ್ಟ್ ಬಡ್ಡಿಂಗ್. ಆಮೇಲೆ ಫಸ್ಟ್ ಆಫ್ ಆಲ್ ಅವ್ರು ಹೇಳಿದ್ದು ಒಗ್ಗಟ್ಟಾಗಿರ್ಬೇಕು. ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ, ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಅಟ್ ದ ಎಂಡ್ ಆಫ್ ದ ಡೇ. ಬಟ್ ಅವರು ನನಗನ್ಸಿದ್ದು ಅವ್ರು ಹೇಳಿದ್ದು ಸ್ಟಾರ್ಸ್ಗೆ ರಿಲೆವೆಂಟ್ ಆಗಿ ಹೇಳಿದ್ರು ಅನ್ಸುತ್ತೆ. ಬಿಕಾಸ್ ನಾನು ಹೋಗಿ ಸರ್ ನಾನು ಸಪೋರ್ಟ್ ಮಾಡ್ತೀನಿ ಅಂದರೆ ಯಾರಮ್ಮ ನೀನು ಅಂತ ಕೇಳೋ ಚಾನ್ಸಸ್ ಇದೆ. ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲದೆ ಇರ್ಬೋದು, ಗೊತ್ತಿದ್ರೂ ಇರ್ಬೋದು, ಸಿನಿಮಾ ನೋಡಿದ್ರೂ ಇರ್ಬೋದು, ಇಲ್ಲದೇನೂ ಇರ್ಬೋದು. ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ತುಂಬ ಚಿಕ್ಕವಳಾಗ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಫಿಲ್ಮ್ ಫೆಸ್ಟಿವಲ್ ಎಲ್ಲ ಆದರೆ ನಮಗೆ ಗಮನಕ್ಕೆ ಬಂದೇ ಇಲ್ಲ. ಮೋಸ್ಟ್ ಪ್ರಾಬಬ್ಲಿ ನಾವಿನ್ನೂ ಬಡ್ಡಿಂಗ್ ಇದ್ದೀವಿ ಅಂತ ನಮಗೆ ಇನ್ಫಾರ್ಮೇಷನ್ ಬರಲ್ಲೋ ಇಲ್ಲೋ, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಂದರೆ ನಾವು ಪಾಲ್ಗೊಳ್ಕೊತೀವಿ, ನಾವು ಚೆನ್ನಾಗಿರ್ತೀವಿ, ನಾವು ಸ್ಟೇಜ್ ಮೇಲೆ ಹೋಗ್ತೀವಿ, ನಾವು ರೆಡಿ ಆಗ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ. ಆಪರ್ಚುನಿಟಿ ಇಲ್ಲ ಅಂದರೆ ನಾವು ಆದರೂ ಏನು ಮಾಡೋಕ್ಕಾಗುತ್ತೆ? ಇವಾಗ ಯಾವುದಾದ್ರೂ ಮನೆಗೆ ನೀವು ಬನ್ನಿ ಊಟಕ್ಕಂತ ಕರೆದ್ರೇ ನಾವು ಹೋಗೋಕ್ಕಾಗುತ್ತೆ. ನಿಮ್ಮ ಫ್ರೆಂಡ್ ಬಿಟ್ಟು ಬೇರೆ ಯಾರೋ ಸ್ಟ್ರೇಂಜರ್ ಕರೆದ್ರೆ ಇಲ್ಲ ನಾನು ಬರ್ತೀನಿ ನಿಮ್ಮ ಮನೆಗೆ ಊಟಕ್ಕಂತ ಹೋಗೋಕ್ಕಾಗಲ್ಲ ಅಲ್ವಾ? ಇನ್ವಿಟೇಷನ್ ಇಲ್ಲದೆ ಅಂತೂ ಹೋಗೋಕ್ಕಾಗಲ್ಲ ಅಷ್ಟೇ. ತುಂಬ ಮೆಚ್ಯೂರ್ ಮಾತು, ಥ್ಯಾಂಕ್ ಯು.
ಇದಿಷ್ಟು ನಟಿ ಅವರ ಮಾತಾಗಿತ್ತು. ಅಂದರೆ ಸಿನಿಮಾ ವಿಚಾರವಾಗಿ ಇನ್ನೇನು ಅವರ ವಿದ್ಯಾಪತಿ ಸಿನಿಮಾ ಏಪ್ರಿಲ್ 10ರಂದು ರಿಲೀಸ್ ಆಗ್ತಿದೆ. ಸೊ ನನ್ನನ್ನು ನೋಡಬೇಕು ಅಂತ ಹೇಳಿದ್ರೆ ನೀವು ಸಿನಿಮಾಗೆ ಬನ್ನಿ, ಸಿನಿಮಾ ಥಿಯೇಟರ್ಗೆ ಬನ್ನಿ ಅಂತ ಹೇಳಿದ್ದಾರೆ. ಜೊತೆಗೆ ಅವರು ಮದನಾರಿ ಸಾಂಗ್ ಕೂಡ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿ ಮೂಡಿ ಬಂದಿರುವಂಥದ್ದು. ಬಿಗ್ ಸ್ಕ್ರೀನ್ ಮೇಲೆ ಅಂತೂ ನಿಮ್ಗೆ ವಿಜುವಲೈಸೇಷನ್ ಸಿಕ್ಕಾಪಟ್ಟೆ ಖುಷಿಯನ್ನು ತರುತ್ತೆ. ಮಲೈಕಾ ಅವರ ಆ್ಯಕ್ಟಿಂಗ್ ಇರಬಹುದು, ಜೊತೆಗೆ ನಾಗಭೂಷಣ್ ಅವರ ಇಬ್ಬರ ಕಂಪೇರ್ ಅಂದರೆ ಇಬ್ಬರ ಒಂದು ಪೇರ್ ಏನಿದೆ ಆ್ಯಕ್ಟಿಂಗ್ ಲೆವೆಲ್ನ ಒಂದು ಬೇರೆ ಲೆವೆಲ್ಗೆ ತಗೊಂಡು ಹೋಗಿರುವಂಥದ್ದು. ಸಿನಿಮಾ ಇನ್ನೇನು ರಿಲೀಸ್ ಆಗ್ತಿರೋ ಹಂತದಲ್ಲಿರುವಂಥದ್ದು ಸಂದರ್ಭದಲ್ಲಿ ಈ ಒಂದು ಶಾರ್ಟ್ ಇಂಟರ್ವ್ಯೂ ಇದಾಗಿತ್ತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.